ಕುಮಾರಸ್ವಾಮಿ ವಿರುದ್ಧವಾಗಿ ಜಿಟಿ ದೇವೇಗೌಡ ಅಸಮಾಧಾನ ಹೊರಹಾಕಿದ್ದಾರೆ. ಸೀನಿಯರ್ ಅಂತ ನನ್ನ ಯಾವತ್ತೂ ಪರಿಗಣನೆ ಮಾಡಿಲ್ಲ, ಇದೀಗ ಜೂನಿಯರ್ ತಂಡ ಕಟ್ಕೊಂಡು ಓಡಾಡ್ತಿದ್ದಾರೆ. ಚನ್ನಪಟ್ಟಣ ಪ್ರಚಾರಕ್ಕೆ ನನ್ನ ಕರೆದಿಲ್ಲ, ನಾನು ಹೋಗಿಲ್ಲ. ನಿಖಿಲ್ ಸೋಲು ಎಸ್ಡಿಕೆಗೆ ಗೊತ್ತು ಅಂತ ಜಿಟಿಡಿ ಹೇಳಿದ್ದಾರೆ. ನನ್ನ ಯಾಕೆ ಕರೆದಿಲ್ಲ ಅಂತ ಅವ್ರನ್ನೇ ಕೇಳಬೇಕಾಗಿದೆ. ನನ್ನ ಕುಮಾರಸ್ವಾಮಿ ಮಧ್ಯೆ ಸಾಕಷ್ಟು ಬಾರಿ ಮುನಿಸಾಗಿದೆ ಅಂತ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ದಿಲೀಪ್ ಅವರನ್ನ ಮಾತನಾಡಿಸಿದ್ದಾರೆ. ಅವಾಗ ಜಿಟಿ ದೇವೇಗೌಡರು ಏನ್ ಹೇಳಿದ್ರು ಬನ್ನಿ ಕೇಳೋಣ. ಸರ್, ನಿಖಿಲ್ ಕುಮಾರಸ್ವಾಮಿ ಸೋಲು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಸೋಲಿನ ಯಾವ ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ದೀರಾ, ಮತ್ತೆ ಯಾಕೆ ಸೋಲಾಯಿತು ಅಂತ ಅನಿಸುತ್ತೆ ನಿಮಗೆ? ಚನ್ನಪಟ್ಟಣ ಚುನಾವಣೆಗೆ ನಾನು ಹೋಗಿಲ್ಲ, ನನ್ನ ಕರೆದಿಲ್ಲ ಪಕ್ಷ, ನಾನು ಹೋಗಿಲ್ಲ. ಅದರಿಂದ ಯಾಕೆ ಹಿಂಗಾಗಿದೆ ಅಂತಕ್ಕಂಥದ್ದು ಪೂರ್ಣ ಗೊತ್ತಾಗೋದು ಕುಮಾರಸ್ವಾಮಿ ಅವ್ರಿಗೆ ಒಬ್ರಿಗೇನೆ. ಏನಾಯಿತು, ಏನು ನಡೀತು, ಯಾಕಾಗಿದೆ ಅಂತಕ್ಕಂಥದ್ದು ಕುಮಾರಸ್ವಾಮಿ ಮಾತ್ರ ಗೊತ್ತಿದೆ, ಅವ್ರನ್ನೇ ಕೇಳಬೇಕು. ಹಿರಿಯ ನಾಯಕರಾದಂಥ ಜಿಟಿ ದೇವೇಗೌಡರನ್ನ ಬಿಟ್ಟುಬಿಟ್ರಲ್ಲ ಅನ್ನುವಂಥದ್ದು ಯಾಕೆ ನನಗನ್ಸೋದೇನು ಅಂತ ಹೇಳಿದ್ರೆ, ನಮ್ಮ ಮಗ ಹರೀಶ್ ಗೌಡಂಗೆ ನೇತೃತ್ವ ಕೊಟ್ಟಿದ್ದರು. ಹರೀಶ್ ಗೌಡನೇ ಬಂದಿದ್ದಲ್ಲ, ಇಂಥ ಒಂದೇ ಬೇಡ ಅಂತ ಬಿಟ್ಟಿದ್ದಾರೆ ಅಷ್ಟೇ. ಅಲ್ಲ, ಮಗ ಬೇಕು ಅಪ್ಪ ಬೇಡ ಅನ್ನೋದು ಏನೋ ಅವ್ರ ಮನಸ್ಥಿತಿ ಹಂಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಸಾಕಷ್ಟು ನೀವು ಚಾಮುಂಡಿ ಬೆಟ್ಟದಲ್ಲಿ ಮಾತಾಡೋದಂಥ ನಂತರದಲ್ಲಿ ನಿಮ್ಮ ಮಾತಾಡಿಸ್ತಾನೆ ಇಲ್ಲ ಅವರು ಅನ್ನುವಂಥದ್ದು. ನೀವು ಹಲವು ಕಾರ್ಯಕ್ರಮಗಳಿಗೆ ಭೇಟಿ ಆಗ್ತಾನೆ ಇಲ್ಲ ಅಂತ. ನನ್ನ ಜೊತೆ ಯಾರೂ ಮಾತಾಡಿಲ್ಲ, ಯಾರೊಬ್ಬರೂ ಮಾತಾಡಿಲ್ಲ. ಪಕ್ಷದವರು ಮಾತಾಡಿಲ್ಲ, ಅವ್ರ ಮನೆಯವರು ಮಾತಾಡಿಲ್ಲ, ಯಾರೂ ಮಾತಾಡಿಲ್ಲ. ಯಾಕೆ ಅನಿಸುತ್ತೆ ನೀವು ಮಾತಾಡ್ತಾ ಇಲ್ಲ? ನನಗೆ ಗೊತ್ತಿಲ್ಲ ಯಾಕೆ ಮಾತಾಡಿಲ್ಲ ಅಂತಕ್ಕಂಥದ್ದೇ ನನಗೆ ಗೊತ್ತಿಲ್ಲ. ಅಲ್ಲ, ಈ ಹಿಂದೆ ಕೂಡ ನಿಮಗೂ ಕುಮಾರಸ್ವಾಮಿ ಅವ್ರಿಗೆ ಮುನಿಸಿತ್ತು, ಆಮೇಲೆ ಎಲ್ಲ ಸರಿ ಆಯಿತು, ಎಲ್ಲರೂ ಮಾತಾಡಿದ್ರು. ಈ ಮತ್ತೆ ಯಾಕೆ ಇದು ಅಂತ ಪದೇ ಪದೇ ಮುನ್ಸಾಯಿದು, ಏನು ವಿಚಾರಕ್ಕೆ ಮುನ್ಸಾಗ್ತಾ ಇದೆ ಅಂತ? ಇಂಥವು ಎಷ್ಟೋ ಸಾರಿ ಮಾಡಿದ್ದಾರೆ, ನೊಂದ್ಕೊಂಡಿದ್ದೀನಿ, ಮಾತಾಡಿದ್ದೀನಿ ನೊಂದ್ಕೊಂಡು. ತಿರ್ಗಾ ಅವರೇ ಮಾತಾಡಿದ್ದಾರೆ. ನಾನು ಬಿ ಜೆ ಪಿಲಿದ್ದಾಗ ಬಂದುಬಿಡೋಣ, ನೀನಿದ್ರೆ 5 ಸೀಟ್ ಗೆಲ್ತಿದ್ದೋ, 5 ಸೀಟ್ ಗೆಲ್ತಿದ್ದೋ, ನೀನಿದ್ರೆ 5 ಸೀಟ್ ಗೆಲ್ತಿದ್ದೋ ಜಿಲ್ಲೆಯಲ್ಲಿ, ನೀವು ಬರಬೇಕಣ್ಣ ಅಂತೇಳಿ ಕರ್ಕೊಂಡವರು ಕೂಡ ಅವರೇ. ತಿರ್ಗಾ ಏಕೋ ಏನೋ ಗೊತ್ತಿಲ್ಲ ನನ್ನ ಬಗ್ಗೆ ಅವ್ರಿಗೆ. ಯಾವ ಸಮಯ ಬಂದಾಗಲೆಲ್ಲ ನನ್ನ ಅವಾಯ್ಡ್ ಮಾಡ್ತಾರೆ, ಅಧಿಕಾರ ಕೊಡ್ತಕ್ಕಂಥ ಸಂದರ್ಭದಲ್ಲೆಲ್ಲ ತೆಗಿತಾರೆ. ಯಾವತ್ತೋ ಸೀನಿಯರ್ ಅಂತಕ್ಕಂಥ ಕನ್ಸಿಡರ್ ಮಾಡಲಿಲ್ಲ ಅವರು ಯಾವತ್ತೂ ಕನ್ಸಿಡರ್ ಮಾಡಿಲ್ಲ. ಯಾಕೆ ಆವತ್ತಿಂದ ಅವ್ರು ಜೂನಿಯರ್ಗಳೇ ಅವ್ರು ಕಟ್ಕೊಂಡು ಮಾಡೋದವರು. ಆಗಲೂ ಜೂನಿಯರ್ ತಂಡನೇ ಮಾಡಿದರು, ಮೊದಲು ಮುಖ್ಯಮಂತ್ರಿ ಆದಾಗಲೂ. ಅವತ್ತಿಂದ ಇವತ್ತು ಗಂಟೆ ಜೂನಿಯರ್ಗಳ ತಂಡನೇ ಕಟ್ಕೊಂಡು ಮಾಡೋದವರು. ಇವಿಷ್ಟು ಜಿಟಿ ದೇವೇಗೌಡರ ಮಾತುಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡಳ್ಳಿ, TV9 ಮೈಸೂರು.